ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಯಾರು ನೋಡ್ತಿದ್ದೀರಾ, ಯಾರು ನೋಡ್ತಿಲ್ಲ ನನಗೆ ಗೊತ್ತಿಲ್ಲ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ಗಿಲ್ಲಿ ಪ್ರತಿ ಒಂದು ಪ್ರೋಗ್ರಾಮ್ ಅಲ್ಲೂ ಒಂದೊಂದು ಹುಡುಗಿನ ಹಿಡ್ಕೊಂಡು ಕಾಮಿಡಿ ಮಾಡಿ ಹುಡುಗಿರ್ನ ಹಾಳು ಮಾಡ್ತಾ ಇದ್ದಾನೆ, ಹುಡುಗಿರ್ನ ಹಿಡ್ಕೊಂಡು ಮೇಲ್ ಬರ್ತಿದ್ದಾನೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ. ಮತ್ತೆ ಗಿಲ್ಲಿ ಕಾಮಿಡಿ ಇನ್ನೊಬ್ರು ಮನಸ್ಸನ್ನ ನೋವುಸುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಿರೋರು ಹೇಳ್ತಿದ್ದಾರೆ, ತುಂಬಾ ಜನ ಕಮೆಂಟ್ ಮಾಡೋರು ಹೇಳ್ತಿದ್ದಾರೆ. ಆಮೇಲೆ ಗಿಲ್ಲಿ ಮಾಡೋ ಕೆಲವು ಕಾಮಿಡಿಯಿಂದ ಪರ್ಸನಲ್ ಆಗಿ ತುಂಬಾ ಅಟ್ಯಾಕ್ ಮಾಡ್ತಾರೆ, ಪರ್ಸನಲ್ ಅಟ್ಯಾಕ್ ತುಂಬಾ ಮಾಡ್ತಾನೆ. ಗಿಲ್ಲಿಗೆ ಎಮೋಷನ್ಸ್ ಇಲ್ಲ, ಗಿಲ್ಲಿ ಹಂಗೆ, ಗಿಲ್ಲಿ ಹಿಂಗೆ, ಅದು ಇದು ಅಂತ ಮಾತಾಡ್ತಾ ಇದಾರೆ. ಇದೆಲ್ಲ ಮಾತಾಡೋದ್ರ ಮಧ್ಯೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಸೀಸನ್ 12 ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದು, ತುಂಬಾ ಜನ ಹೇಳ್ತಿರೋದು ಏನು ಅಂತಂದ್ರೆ, ಗಿಲ್ಲಿ ಇರೋದ್ರಿಂದನೇ ನೋಡ್ತಾ ಇದೀವಿ, ಗಿಲ್ಲಿಗೋಸ್ಕರನೇ ನೋಡ್ತಾ ಇದೀವಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ, ತುಂಬಾ ಜನ ವಿಡಿಯೋನು ಮಾಡ್ತಾ ಇದಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಗಿಲ್ಲಿ ಇರೋದಕ್ಕೋಸ್ಕರನೇ ಸೀಸನ್ 12 ಈ ಮಟ್ಟಕ್ಕೆ ಹೋಗಿದೆ ಅಂತಂದ್ರೂ ತಪ್ಪಿಲ್ಲ. ಇದನ್ನ ಇನ್ನೊಂದ್ ತರಕ್ಕೂ ಹೇಳ್ಬೋದು. ಗಿಲ್ಲಿ ಇರ್ಲಿ ಅಥವಾ ಯಾರೇ ಇರ್ಲಿ, ಸುದೀಪ್ ಸರ್ ಇರೋವರೆಗೂ ಬಿಗ್ ಬಾಸ್ ನ ಆ ಕಳೆ, ಬಿಗ್ ಬಾಸ್ ಇರೋಂತ ಹೆಸರು, ಅದಕ್ಕಿರೋ ಕ್ರೇಜು ಕಮ್ಮಿ ಆಗಲ್ಲ. ಫಸ್ಟ್ ಸುದೀಪ್ ಸರ್ ಇರೋದ್ರಿಂದ ಬಿಗ್ ಬಾಸ್ ಅನ್ನೋದು ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಹೆಸರು ಮಾಡಿದೆ, ಅಷ್ಟು ತೂಕ ಉಳಿಸ್ಕೊಂಡಿದೆ. ಅದ್ರೊಳಗಡೆ ಗಿಲ್ಲಿ ಬಂದು ಅದು ನಾವು ಇನ್ನೊಂದು ಹೆಸರು ತಗೊಂಡೋದ್ರು ಅಂದ್ರೆ ತಪ್ಪಿಲ್ಲ. ಸುದೀಪ್ ಸರ್ ಹೇಳಿದ್ರು ಯಾವ ತರ ಅಂತಂದ್ರೆ, ಮನೆಗಿದೆ ಅದನ್ನ ಯಾವ ತರ ಬೆಟರ್ ಮಾಡ್ಬೋದು ಅನ್ನೋದು ಮನೆ ಒಳಗೆ ಇರೋರಿಂದ ಮಾತ್ರ ಸಾಧ್ಯ ಅಂತ. ಆ ಕೆಲಸನ ಗಿಲ್ಲಿ ಒಬ್ನೇ ಮಾಡ್ತಿರೋದ್ರಿಂದಾನೇ ಗಿಲ್ಲಿಗೆ ಅಷ್ಟು ಹೆಸರು ಬರ್ತಾ ಇರೋದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಿಲ್ಲಿಗೆ ಮಾತು ಹೇಳ್ತಾರಲ್ಲ, ಗಿಲ್ಲಿಗೆ ಇನ್ನೊಬ್ರು ಮನಸ್ಸು ನೋವು ಮಾಡ್ತಾನೆ ಕಾಮಿಡಿ ಮಾಡಿ ಅಂತ. ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋದು, ಹೊರಗಡೆ ಅಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಯಾರ ಪರ್ಸನಲ್ ವಿಷಯನೂ ಮಾತಾಡಿಲ್ಲ. ಪರ್ಸನಲ್ ವಿಷಯ ಮಾತಾಡಿದಕ್ಕೆ ಎಲ್ಲರೂ ಅದನ್ನ ತಪ್ಪು ಅಂತ ಹೇಳಿದ್ದಾರೆ. ಯಾವ್ದನ್ನ ಮಲೇರಿಯಾ ಮಂಜ ಬಂದಿದ್ನಲ್ಲ, ಅವ್ನ ಮದುವೆ ಬಗ್ಗೆ ಮಾತಾಡಿದ್ಕೆ ಎಲ್ಲರೂ ಹೇಳಿದಾರೆ ಅದು ತಪ್ಪು ಅಂತ. ಆದ್ರೆ ಅವನು ಒಳಗಡೆ ಏನ್ ಕಾಮಿಡಿ ಮಾಡ್ತಾನೆ ಅದು ಆಟಕ್ಕೆ ಸಂಬಂಧಪಟ್ಟಂತ ವಿಚಾರ ಮಾತ್ರ. ಬೇರೆ ವಿಚಾರ ತಕೊಂಡು ಅವ್ನು ಕಾಮಿಡಿ ಮಾಡೇ ಇಲ್ಲ, ನಾನು ನೋಡಿಲ್ಲ, ಯಾರು ನೋಡಿಲ್ಲ. ಪರ್ಸನಲ್ ವಿಚಾರ ಯಾರ ಬಗ್ಗೆನೂ ಮಾತಾಡಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಬಿಗ್ ಬಾಸ್ ಮನೆ ಒಳಗಡೆ ಆಟದ ವಿಚಾರ ಏನ್ ಹೇಳ್ಬೇಕು, ಅದನ್ನ ಕೆಟ್ಟದಾಗಿ, ಅಸಹ್ಯವಾಗಿ, ಮತ್ತೆ ಏನು ಮಾಡದೆ ಒಂದು ಕಾಮಿಡಿ ವೇಲಿ ಹೇಳ್ತಾನೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಮನೆ ಒಳಗಡೆ ಮಾತಾಡ್ಬೇಕಾದಂತ ವಿಷಯನ, ಎಲ್ಲಾರು ಹೇಳ್ಬೇಕಾದಂತ ವಿಷಯನ ಯಾರು ಹೇಳ್ತಲ್ಲ. ಆ ವಿಷಯನ ಕರೆಕ್ಟಾಗಿ ಹೇಳ್ತಾರದ್ ಗಿಲ್ಲಿ ಒಬ್ನೇ. ಅದನ್ನ ಕಾಮಿಡಿ ಆಗಾರ ತಗೋಬಹುದು, ಏನ್ ಬೇಕಾದ್ರೂ ತಗೋಬಹುದು ಅಂತ ಗಿಲ್ಲಿನೇ ಹೇಳಿದಾನೆ. ಇವಾಗ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಒಂದೊಂದು ಹುಡುಗಿ ಹೆಸರು ಹೆಸರು ಮಾಡ್ಕೊತಿದ್ದಾನೆ ಅಂತ. ಗಗನ ಅನ್ನೋ ಒಂದು ಹುಡುಗಿನ ಯಾರು ಕರ್ನಾಟಕದಲ್ಲಿ ಗುರ್ತಿಡಿತಿದ್ದರು? ಯಾರಾದ್ರೂ ಗುರ್ತಿಡಿತಿದ್ರ? ನನಗೆ ಗೊತ್ತಿರೋ ಮಟ್ಟಿಗೆ ಗಗನ ಅನ್ನೋಂಥ ಹುಡುಗಿನ ಗಿಲ್ಲಿ ಬಾಯಲ್ಲಿ 1000 ಸತಿ ಲೆಕ್ಕಕ್ಕಿಲ್ದ ಸರಿ ಕೇಳಿ 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 ಗಗನ ಅನ್ನೋಂಥ ಒಂದು ಹುಡುಗಿ ಈ ತರ ಒಂದು ರಿಯಾಲಿಟಿ ಶೋ ಅಲ್ಲಿ ಇದ್ದಾಳೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಅದ್ ಬಿಟ್ಟಿದ್ರೆ ಗಗನ ಅಂದ್ರೆ ಯಾರಿಗ್ ಗೊತ್ತಿತ್ತು? ಯಾರಿಗೂ ಗೊತ್ತಿರಲಿಲ್ಲ. ಗಗನ ಅಂದ್ರೆ ಗೊತ್ತಾಗ್ತಾನೂ ಇರ್ಲಿಲ್ಲ. ಎಷ್ಟೋ ಜನ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡೋದವರು, ಡ್ಯಾನ್ಸ್ ಶೋಗಳನ್ನ ಮಾಡಿದವರು, ಕಾಮಿಡಿ ಶೋಗಳನ್ನ ಮಾಡ್ಕೊಂಡವ್ರು, ಯಾರು ಇಲ್ಲಿ ಹೆಸರನ್ನ ಇಲ್ಲಿ ತನಕ ಉಳಿಸ್ಕೊಂಡಿದ್ದಾರೆ, ಅದನ್ನ ಫೇಮಸ್ ಆಗಿದ್ದಾರೆ, ಜನರು ಬಾಯಲ್ಲಿ ಇದ್ದಾರೆ ಅಂತಂದ್ರೆ ಅದು ತುಂಬಾ ಜನ, ಬೆರಳಿಗಣಿಕೆ ಅಷ್ಟು ಜನ ಅಷ್ಟೇ, ಎಲ್ಲರೂ ಇಲ್ಲ. ಆ ಜಾಗದಲ್ಲಿ ಗಗನ ಬರೋದಕ್ಕೆ ಮೇನ್ ರೀಸನ್ ಗಿಲ್ಲಿ ಗಗನ ಗಗನ ಅಂದು 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 ಜನಗಳ ಬಾಯಿಗೆ ಗಗನ ಅನ್ನೋದು ಅಷ್ಟು ಫೇಮಸ್ ಆಯ್ತು. ಜನಗಳಿಗೆ ಅಷ್ಟು ಈಸಿಯಾಗಿ ತಲೆಗೆ ಹೋಯ್ತು ಗಗನ ಅನ್ನುವಂತ ಹೆಸರು. ಇವತ್ತು ಗಗನ ಅನ್ನೋ ಹುಡುಗಿನ ಹೋಗಿ ಗಿಲ್ಲಿ ಬಗ್ಗೆ ಕೇಳಿದ್ರೆ ಎಷ್ಟು ದುರಾಂಕಾರ ಮಾಡ್ತು ಅಂದ್ರೆ ಹುಡುಗಿ, ಅಷ್ಟು ದುರಾಂಕಾರದ ಅವಶ್ಯಕತೆ ಇದೆಯಾ? ಅದು ದುರಾಂಕಾರ ಅಲ್ಲ, ಅದು ಹೊಟ್ಟೆ ಉರಿ. ಯಾವ ರೇಂಜಿಗೆ ಹೊಟ್ಟೆ ಉರಿ ಅಂತಂದ್ರೆ, ಗಗನ ಗಿಲ್ಲಿ ಅನ್ನೋ ಹೆಸರು ಕೇಳಿದ್ರೆ ಸಾಕು ಮಕ ಉರ್ಸೋದು, ಉರ್ಕೊಳ್ಳೋದು ಮಾಡ್ತಾರೆ. ಕಾರಣ ಏನು ಗೊತ್ತಾ? ಹತ್ತಿದೇಣಿ ಒದಿಬಾರ್ದು ಅಂತ ಹೇಳ್ತಾರಲ್ಲ, ಆ ಹುಡುಗಿಗೆ ಪ್ರಾಬ್ಲಮ್ ಏನು ಅಂತಂದ್ರೆ, ಗಿಲ್ಲಿ ಜೊತೆಲಿದ್ದವನು ಆ ರೇಂಜಿಗೆ ಹೋದ್ನಲ್ಲ ಅನ್ನುವಂತ ಒಂದು ಉರಿ. ಇನ್ನೊಂದು, ಆ ರೇಂಜಿಗೆ ತಾನು ಹೋಗಕ್ ಆಗಲ್ಲ ಅನ್ನೋದು ಗೊತ್ತು ಹುಡುಗಿಗೆ. ಕಾರಣ ಟ್ಯಾಲೆಂಟ್ ಬೇಕು ಅದಕ್ಕೆ, ಸುಮ್ಮನೆ ಯಾರು ಹೋಗಕ್ಕಾಗಲ್ಲ. ಗಿಲ್ಲಿಗೆ ಇರೋ ಟ್ಯಾಲೆಂಟ್ 8 ನಿಮಿಷ 10 ನಿಮಿಷ ಒಂದು ವಿಡಿಯೋನ ಸುಮ್ಮನೆ ಯೂಟ್ಯೂಬಿಗೆ ಮಾಡೋದೇ ಕಷ್ಟ. ಒಂದು ಸ್ಕಿಟ್ಟ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತಂದಾಗ 8 ನಿಮಿಷ ಒಬ್ಬ ಪರ್ಫಾರ್ಮ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಎಷ್ಟು ಟ್ಯಾಲೆಂಟ್ ಇರಬೇಡ. ಅದು ಪ್ರಾಸ ಎಲ್ಲಾದ್ರೂ ರೈಮಿಂಗ್ ಓಡಿಸ್ತಾರೆ, ಎಷ್ಟು ವರ್ಡ್ಸ್ಗಳನ್ನ ನೆನ್ಪಿಡ್ಕೋಬೇಕು ಅಂತಂದ್ರೆ ಒಂದೇ ಒಂದು ಚೂರ್ ಮಿಸ್ ಆಯ್ತು ಅಂತಂದ್ರೆ ಆ ಸೀನ್ ಹೋಯ್ತು ಹೊಗೆ. ಅಂತ ಸೀನ್ ನ ಲೀಲಾಜಾಲವಾಗಿ ಮಾಡುವಂತ ಗಿಲ್ಲಿ, ಆ ಗಿಲ್ಲಿ ಆ ಮಟ್ಟಿಗೆ ಬೆಳೆಯಕ್ಕೆ ಅವನ ಟ್ಯಾಲೆಂಟ್ ಕಾರಣ, ಅವನ ಶ್ರಮ ಕಾರಣ. ಅದನ್ನ ಕೇಳಿದಾಗ ಉರ್ಕೊಳ್ಳೋ ಅವಶ್ಯಕತೆ ಏನಿದೆ? ಜನಗಳ ಬಾಯಲ್ಲಿ ಗಗನ ಅನ್ನೋ ಹೆಸರನ್ನ ತಂದು ಆಗದಂತ ಗಿಲ್ಲಿ ಬಗ್ಗೆ ಮಾತಾಡೋದಕ್ಕೆ ಯಾಕೆ ಅಷ್ಟು ಊರಿ? ಅದಂತೂ ಗೊತ್ತಿಲ್ಲ. ಅದು ಹೆಂಗಾರು ಇರ್ಲಿ, ಅದು ಪಕ್ಕಕ್ಕೆ ಅವ್ರವ್ರ ಇಷ್ಟ. ಆದ್ರೆ ಹತ್ತಿದ ಏಣಿನ ಒದ್ದಿದ್ದಂತೂ ಸತ್ಯ, ಅದ್ರಲ್ಲಂತೂ ಎರಡನೇ ಮಾತೇ ಇಲ್ಲ. ಇನ್ನು ತುಂಬಾ ಜನ ಇದಾರೆ, ಒಬ್ರು ಇಬ್ರಲ್ಲ. ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ಉರ್ಕೊಳ್ಳೋ ಅಂತವ್ರು, ಗಿಲ್ಲಿ ಕಂಡ್ರೆ ಆಗದೆ ಇದ್ದಂತವ್ರು ತುಂಬಾ ಜನ ಇದಾರೆ. ಅದಕ್ಕೇನು ಲಿಸ್ಟೇ ಇಲ್ಲ ಅದಕ್ಕೆ. ಮತ್ತೆ ಇನ್ನೊಂದು ಯಶ್ ಅಂತ ಕಡೆ, ಯಶೋ ಅನ್ನೋ ಹುಡುಗಿ, ಇನ್ನೊಂದು ಹುಡುಗಿ ಇತ್ತು. ಆ ಹುಡುಗಿನೂ ಅಷ್ಟೇ. ಆ ಹುಡುಗಿನೂ ಧನುಷ್ಗೆ ಸಪೋರ್ಟ್ ಮಾಡಿದೆ. ಆ ಹುಡುಗಿನೂ ತುಂಬಾ ಸತಿ ಗಿಲ್ಲಿ ಹೆಸರು ಹೇಳಿ 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 ಆ ಹುಡುಗಿನೂ ಸ್ವಲ್ಪ ಫೇಮಸ್ ಆಯ್ತು. ಆ ಹುಡುಗಿನೂ ಏನು ಹಾಳು ಮಾಡ್ಲಿಲ್ಲ. ಅವನು ಯಾವ್ಯಾವ ಪ್ರೋಗ್ರಾಮ್ ಅಲ್ಲಿ ಯಾವ್ಯಾವ ಹುಡುಗಿ ಹೆಸರು ಹಿಡಿದು ಮಾತಾಡಿದಾನೆ, ಯಾರ ಮೇಲೆ ಕಾಮಿಡಿ ಮಾಡಿದಾನೆ, ಯಾರ ಜೊತೆ ಇದ್ದು ಯಾರ ಜೊತೆ ಸೇರ್ಕೊಂಡು, ಅಂದ್ರೆ ಅವ್ರನ್ನು ಸೇರಿಸ್ಕೊಂಡು ಯಾವ ತರ ಒಂದು ಸ್ಕಿಟ್ ನ ಆಗಿರ್ಬೋದು, ಏನೋ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡಿದಾನೆ.
ಅವ್ರೆಲ್ಲರೂ ಫೇಮಸ್ ಆಗಿದ್ದಾರೆ, ಅವ್ರೆಲ್ಲರೂ ಇವತ್ತು ಒಂದು ಸ್ಥಾನದಲ್ಲಿದ್ದಾರೆ, ಜನಗಳಿಗೆ ಅಷ್ಟು ಪ್ರಚಾರ ಆಗಿದ್ದಾರೆ. ಇಷ್ಟೆಲ್ಲ ಇರುವಾಗ ಅಂತ ಗಿಲ್ಲಿ ಬಗ್ಗೆ ಈ ತರ ಒಂದು ಅಪಪ್ರಚಾರ, ಒಂದು ಹುಡುಗಿರನ್ನ ಇಟ್ಕೊಂಡು ಕಾಮಿಡಿ ಮಾಡ್ಬಿಡ್ತಾನೆ, ಹಂಗ್ ಮಾಡ್ಬಿಡ್ತಾನೆ, ಹಿಂಗ್ ಮಾಡ್ಬಿಡ್ತಾನೆ. ಲೇ ನೀ ಏನ್ರ ನಿಮ್ ಬಾಳು ಲೇ. ಒಬ್ಬ ಒಂದು ಏನಾಗುತ್ತೆ ಗೊತ್ತಾ, ಒಳಗಡೆ ಹೋಗಿರೋರು ಹೊರಗಡೆ PR ಟೀಮ್ನ ಇಟ್ಟಿರ್ತಾರೆ ಪ್ರಮೋಷನ್ ಮಾಡೋದಕ್ಕೆ ಅಂತ, ಅವ್ರ ಪರವಾಗಿ ಪ್ರಮೋಷನ್ ಮಾಡಕ್ಕೆ ಅಂತ. ಆ ಪ್ರಮೋಷನ್ ಮಾಡೋರು ಇನ್ನೊಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಗೊತ್ತಾ, ಒಬ್ಬಗೋಸ್ಕರ PR ಟೀಮೇ ಇಲ್ಲದೆ ಜನನೇ ಅವರೇ ಪ್ರಮೋಷನ್ ಮಾಡ್ತಿದ್ದಾರೆ. ಅವನ ವಿರುದ್ಧ ಇನ್ನ 10-15 ಜನ ಇರೋರ್ PR ಟೀಮ್ ಅವನೊಬ್ಬನ ವಿರುದ್ಧ PR ಕೆಲಸ ಮಾಡ್ತಾ ಇದೆ, ಅಂದ್ರೆ ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾ ಇದೆ. ಆಗ್ತಲ್ಲ, ಅವರಿಗೆ ದುಡ್ಡು ಕೊಟ್ಟು ಮಾಡಿಸೋದಕ್ಕೂ ಜನ ಪ್ರೀತಿಯಿಂದ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಜನ ಪ್ರೀತಿಯಿಂದ ಮಾಡೋದು ಯಾವ ಮಟ್ಟಕ್ಕೆ ಬರುತ್ತೆ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಬರುತ್ತೆ. ಪ್ರೀತಿಯಿಂದ ಬರುವಂತದ್ದು ಬೆಟ್ಟ ಬಂದಂಗೆ ಬರುತ್ತೆ. ನೀವು ಯಾವ್ದೋ ಮರಳುಗುಡ್ಡೆ ತರ ಇರೋ ನಿಮ್ಮ PR ಟೀಮ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಕ್ಕೂ ಅಭಿಮಾನದಿಂದ ಅವನ ಕ್ಯಾರೆಕ್ಟರ್, ಅವನ ಟ್ಯಾಲೆಂಟ್ ನ ನೋಡಿ ಅವನ್ನ ಇಷ್ಟಪಡೋಂಥವ್ರ ಮುಂದೆ ನೀವೆಲ್ಲ ಏನು ಮಾಡಕ್ಕಾಗಲ್ಲ. ಎಷ್ಟು ಅಂತ ಬ್ಯಾಡ್ ಆಗಿ ಅವನ್ನ ಪ್ರಮೋಟ್ ಮಾಡಕ್ ಟ್ರೈ ಮಾಡಿದ್ರು ಅಷ್ಟು ಮೇಕ್ ಹೋಗ್ತಾನ ಅವನು. ಯಾವಾಗ ಗಗನ ಆತರ ದುರಾಂಕಾರ ಮಾಡಿದ್ಲು, ಯಾವಾಗ ಪ್ರಶ್ನೆ ಕೇಳಿದಾಗ ಗಗನ ಆತರ ರಿಯಾಕ್ಟ್ ಆದ್ಲು, ಅಲ್ಲಿಗೆ ಗಿಲ್ಲಿ ಅಭಿಮಾನಿಗಳಿಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗ್ಬಿಟ್ರು, ಗಿಲ್ಲಿನ ಗೆಲ್ಲಿಸ್ಬೇಕು, ಗಿಲ್ಲಿಗೆ ಓಟ್ ಆಗ್ಬೇಕು ಅಂತ. ನಾನು ನಿಜವಾಗ್ಲೂ ಹೇಳ್ತೇನೆ, ಇಲ್ಲಿ ತನಕ ನಾನು ಬಿಗ್ ಬಾಸ್ ಅಲ್ಲಿ ಓಟ್ನೇ ಮಾಡ್ತಾ ಇರಲಿಲ್ಲ. ಯಾಕೆ ಓಟ್ ಮಾಡ್ತಾ ಇರಲಿಲ್ಲ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಓಟ್ ಪ್ರಾಸೆಸ್ ಮೇಲೆ ಎಲಿಮಿನೇಷನ್ ನಡೆಯುತ್ತೆ, ಅದರ ನಾನು ನಿಜವಾಗ್ಲೂ ನಾನು ನಂಬೇ ಇಲ್ಲ ಇಲ್ಲಿವರೆಗೂ. ಆದ್ರೆ ಫಸ್ಟ್ ಟೈಮು ಆ ಹುಡುಗಿ ರಿಯಾಕ್ಟ್ ನೋಡಿ ಗಿಲ್ಲಿಗೆ ವೋಟ್ ಮಾಡಿದೆ. ಕಾರಣ, ಒಂದು ಹುಡುಗನ್ನ ಯಾವ ತರ ಡೌನ್ ಮಾಡ್ಬೋದು ಅಂತಂದ್ರೆ, ಯಾವ ತರ ಇಗ್ನೋರ್ ಮಾಡ್ಬೋದು, ಯಾವ ತರ ದುರಾಂಕಾರ ತೋರಿಸ್ಬೋದು. ಯಾವ ತರ ಇಗ್ನೋರ್ ಅಂದ್ರೆ, ಹುಡುಗಿ ಲೈಫಲ್ಲಿ ಏನೋ ಒಂದು ಮುಖ್ಯ ಪಾತ್ರ ಇದೆ ಗಿಲ್ಲಿದು ಅಂತ, ಗಿಲ್ಲಿನೇ ಇಗ್ನೋರ್ ಮಾಡಿ ದುರಾಂಕಾರ ಮಾಡೋ ಅಂತ ಗಗನ ಅಂತ ಹುಡುಗಿ ನೋಡಿದ್ಮೇಲೆ ಓಟ್ ಹಾಕ್ಬೇಕು ಅಂತ ನಮಗೆ ಅನ್ಸಲ್ವಾ? ಅನ್ಸುತ್ತೆ. ಇನ್ನೊಂದು, ಗಿಲ್ಲಿ ಪರವಾಗಿ ವಿಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ. ಗಿಲ್ಲಿ ಪರವಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡಬೇಕು, ಗಿಲ್ಲಿ ಸಪೋರ್ಟ್ ಮಾಡ್ಲಂದ್ರೇನೋ ಗಿಲ್ಲಿಗೆ ಸೋತ್ ಬಿಡ್ತಾನೆ ಅನ್ನೋ ಭಯನೇ ಇಲ್ಲ. ವಿಡಿಯೋ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆಂತಂದ್ರೆ ಆಪೋಸಿಷನ್ ಯಾರು ಇದ್ದು ಸ್ಟ್ರಾಂಗ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋರು ಸಾವಿರಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದ್ದಾರೆ ಅಂತಂದ್ರೆ ಏನೋ ಯೋಚನೆ ಮಾಡ್ಬೋದು. ಕಂಟೆಂಟ್ ಕ್ರಿಯೇಷನ್ ಮಾಡೋರು ಯುನಾನಿಮಸ್, ಎಲ್ಲರೂ ಒಂದ್ ಕಡೆಯಿಂದ ಪೂರ್ತಿ ಗಿಲ್ಲಿಗೆ ಸಪೋರ್ಟ್ ಆಗಿರುವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡೋ ಅವಶ್ಯಕತೆ ಏನಿದೆ? ಓಟ್ ಹಾಕಿದ್ರೆ ಸಾಕು, ಸಪೋರ್ಟ್ ಮಾಡಿದ್ರೆ ಸಾಕು. ಆದ್ರೂ ಹೊರಗಡೆ ಒಂದು ಹವಾ ಕ್ರಿಯೇಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರನಾದ್ರೂ ವಿಡಿಯೋ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತೀನಿ ನಾನು ಅಷ್ಟೇ, ಗಿಲ್ಲಿಗೋಸ್ಕರ. ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ತಾನೆ, ಅದರಲ್ಲಿ ಡೌಟೇ ಬೇಡ, ಯಾರಿಗೂ ಡೌಟ್ ಬೇಡ. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಸೀಸನ್ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಗಿಲ್ಲಿನೇ ಗೆಲ್ತಾನೆ ಅಂತ ಗೊತ್ತಿದ್ದು, ಒಬ್ಬ ಕಂಟೆಸ್ಟೆಂಟ್ ಗೆಲ್ತಾನೆ ಅಂತ. ಮಿಕ್ದವರೆಲ್ಲ ಸೈಲೆಂಟ್ ಆಗಿರೋದು ಇದೆ ಫಸ್ಟ್. ಕಾರಣ ಅವನ ಟ್ಯಾಲೆಂಟ್, ಬೇರೆ ಇನ್ನೇನು ಅಲ್ಲ. ಅದ್ ಬಿಟ್ಟು ಬ್ಯಾಡ್ ಆಗಿ ಯಾವನೇ ಮಾಡ್ತಾ ಇದ್ದೀರಾ, ನೀವೇನೇ ತಿಕ್ಕಾರ್ಕೊಂಡ್ರು ಅವ್ನ ಆಚೆ ಬರೋವರೆಗೂ ಒಂದ್ ಸ್ವಲ್ಪ ಮಾಡ್ಬೋದು. ಅಷ್ಟು ಬಿಟ್ರೆ ಅವ್ನ ಟ್ಯಾಲೆಂಟ್ ಮುಂದೆ, ಅವನಿಗಿರೋ ಈಗ ಜನಗಳ ಸಪೋರ್ಟ್ ಮುಂದೆ ನೀವು ಯಾರೇನೂ ಮಾಡೋಕ್ಕಾಗಲ್ಲ. ನಾವು ನಂಬೋದು ಇಲ್ಲ, ಒಪ್ಪೋದು ಇಲ್ಲ ನಿಮ್ಮ ವಾದ, ಅದೇ ಸತ್ಯ. ಹೋಗಿದ್ರಲ್ಲ ಈಗ 5 ಜನ, ಇದ್ರಲ್ಲಿ 2 ಉಳ್ಕೊಂಡಿದ್ದಾರೆ, ಈಗ 5 ಜನ ಹೋಗಿದ್ರಲ್ಲ, ಅವ್ರಿಗೆ ಗೊತ್ತಾಗಿರುತ್ತೆ ಗಿಲ್ಲಿ ಪವರ್ ಏನು ಅಂತ. ಹೊರಗಡೆ ಬಂದಿದ್ರಲ್ಲ 3 ಜನ, ಕಮೆಂಟ್ ಬಾಕ್ಸ್ಗಳನ್ನ ಆಫ್ ಮಾಡ್ಕೊಂಡಿದ್ರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಪವರ್ ಏನು ಅಂತ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಯಾರು ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.